ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 63. ಕಾರು ಪರಿಚಿತ ಹಾದಿಯಲ್ಲಿ ಸಾಗುತ್ತಿತ್ತು. ಅವನಿ ಸ್ವಲ್ಪ ಹೊತ್ತು ಮೌನವಾಗಿ ಹೊರಗೆ ಸಾಗುತ್ತಿದ್ದ ಮರಗಳನ್ನು ನೋಡುತ್ತಾ ಕುಳಿತಳು. ನಂತರ ಮೆಲ್ಲನೆ ಆದಿತ್ಯನ ಕಡೆಗೆ ತಿರುಗಿದಳು. ಥ್ಯಾಂಕ್ಸ್ ಆದಿತ್ಯ, ಕಿರಣ್ ಮನೆಗೆ ಬರೋಕೊಪ್ಪಿದ್ದಕ್ಕೆ, ಮೆಲ್ಲಗೆ ಹೇಳಿದಳು. ಆದಿತ್ಯ ಅವಳನ್ನೊಮ್ಮೆ ನೋಡಿ ತುಟಿಯಂಚಿನಲ್ಲಿ ಸಣ್ಣ ನಗು ಮೂಡಿಸಿ ಉತ್ತರಿಸಿದ. ಇದಕ್ಕೆಲ್ಲ ನೀನು ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ. ನೀನು ಯಾಕೆ ಅಲ್ಲಿಗೆ ಹೋಗೋಕೆ ಬಯಸಿದ್ದೆ ಅನ್ನೋದು ನಂಗೆ ಗೊತ್ತಿದೆ ಎಂದ. ಪ್ರಯಾಣದ ಉಳಿದ ಭಾಗ ಹಿತವಾದ ಮೌನದಲ್ಲಿ ಕಳೆಯಿತು. ಎಂಜಿನ್ನ ಸದ್ದು ಮತ್ತು ಆಗೊಮ್ಮೆ ಈಗೊಮ್ಮೆ ಬದಲಾಗುತ್ತಿದ್ದ ದಾರಿಗಳ ಸೂಚನೆಯಷ್ಟೇ ಆ ಮೌನವನ್ನು ಮುರಿಯುತ್ತಿತ್ತು. ಸ್ವಲ್ಪ ಸಮಯದಲ್ಲೇ ಕಾರು ಕಿರಣ್ ಮನೆಯ ಮುಂದೆ ನಿಂತಿತು. ಕಿರಣ್ ಅಮ್ಮ ಅಂದರೆ ಅವನಿಯ ಅತ್ತೆ ಮುಖದಲ್ಲಿ ತುಂಬು ನಗು ಹೊತ್ತು ಮುಂದೆ ಬಂದರು. ಅವನಿ, ಆದಿತ್ಯ, ಬನ್ನಿ, ಒಳಗೆ ಬನ್ನಿ ಎಂದು ಅವರನ್ನು ಸಂಭ್ರಮದಿಂದ ಕರೆದರು. ಅವಳ ಮಾವ ಕೂಡ ಅವರ ಹಿಂದೆ ಬಂದು ಇಬ್ಬರನ್ನು ಮಾತನಾಡಿಸಿದರು. ನೀವಿಬ್ರು ಬಂದಿದ್ದು ನಮಗೆ ಬಹಳ ಖುಷಿ ಆಯಿತು. ಮದುವೆ ನಂತರ ನಿಮ್ಮಿಬ್ಬರನ್ನು ಹೀಗೆ ಒಟ್ಟಿಗೆ ನೋಡಿ ಸಂತೋಷ ಆಯಿತು ಎಂದರು. ಅವರ ಈ ಪ್ರೀತಿಯ ಮಾತಿಗೆ ಅವನಿ ಮನಸಾರೆ ನಕ್ಕಳು. ನಮಗೂ ಇಲ್ಲಿಗೆ ಬಂದಿದ್ದು ಭಾಳ ಖುಷಿ ಕೊಟ್ಟಿದೆ ಅತ್ತೆ ಎಂದು. ಎಲ್ಲರೂ ಒಳಗೆ ಹೋದರು. ಅಷ್ಟರಲ್ಲೇ ಕಿರಣ್ ಕೂಡ ಬಂದ. ಅವನು ಒಂದು ಕ್ಷಣ ಅಲ್ಲಿಯೇ ನಿಂತು ತನ್ನನ್ನು ತಾನು ಸಂಭಾಳಿಸಿಕೊಂಡವನಂತೆ ಕಂಡ. ನಂತರ ಸಂಯಮದಿಂದ ಮುಗುಳ್ನಕ್ಕ. ಹಾಯ್ ಅವನಿ, ಹಾಯ್ ಆದಿತ್ಯ ಎಂದು ಸುಮ್ಮನೆ ಬಂದವರನ್ನು ಮಾತನಾಡಿಸಬೇಕು ಎನ್ನುವ ರೀತಿಯಲ್ಲೇ ಮಾತನಾಡಿಸಿ ಅಲ್ಲಿಂದ ನಡೆದ. ಆ ಒಂದು ಕ್ಷಣ ಅವನಿ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಮೌನವಾಗಿ ನೋಡಿಕೊಂಡರು. ಅಲ್ಲಿ ಮಾತುಗಳ ಅಗತ್ಯವಿರಲಿಲ್ಲ. ಆ ಕ್ಷಣದ ಸೂಕ್ಷ್ಮತೆ ಮತ್ತು ಅಲ್ಲಿನ ಪರಿಸ್ಥಿತಿ ಇಬ್ಬರಿಗೂ ಅರ್ಥವಾಗಿತ್ತು. ಅದಕ್ಕಿಂತ ಹೆಚ್ಚೇನು ಹೇಳುವ ಅಗತ್ಯವೂ ಇರಲಿಲ್ಲ. ಅವನಿ, ನೋಡು, ಹೀಗೆ ಇರ್ತಾನೆ ಅವನು. ಅವತ್ತಾಗಿರೋ ಘಟನೆಯಿಂದ ತುಂಬ ನೋವಾಗಿದೆ ಅವನ ಮನಸ್ಸಿಗೆ ಅನಿಸ್ತಿದೆ. ಆದರೆ ನಾವೇನು ಹೇಳೋದು, ಇನ್ಮುಂದೆ ಅಂಥ ಕೆಲಸ ಮಾಡದೇ ಇದ್ದರೆ ಸಾಕು ಎಂದರು ಕಿರಣನ ಅಮ್ಮ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ, ನೀವು ಚಿಂತೆ ಮಾಡಬೇಡಿ. ಅದೇನೋ ಆ ವಿಷಯಗಳಿಗೆಯಲ್ಲಿ ಕಿರಣ್ ಅವನ ನಿರ್ಧಾರ ತಗೊಂಡ್ಬಿಟ್ಟಿದ್ದ ಎಂದು ಆದಿತ್ಯ ಸಮಾಧಾನ ಮಾಡಿದ. ಆದಿತ್ಯನಿಗೂ ಕೂಡ ಒಂದು ಥರ ಕಸಿವಿಸಿ ಉಂಟಾಯಿತು ಅವನ ಪರಿಸ್ಥಿತಿಯನ್ನು ನೋಡಿ. ಅವನ ಬದಲಾದ ವರ್ತನೆ ಸ್ವಲ್ಪ ಬೇಸರವನ್ನು ಕೂಡ ಉಂಟು ಮಾಡಿತ್ತು ಆದಿತ್ಯನಿಗೆ. ಹೀಗೆ ಮಾತುಕತೆ ಮುಂದುವರೆದಿತ್ತು. ಸ್ವಲ್ಪ ಸಮಯದಲ್ಲಿ ಕಿರಣನ ಅಪ್ಪ ಸ್ವಲ್ಪ ಕೆಲಸವಿದೆ, ಅರ್ಧ ಗಂಟೆಯಲ್ಲಿ ಬರುತ್ತೇನೆ ಎಂದು ಅಲ್ಲಿಂದ ಹೋಗಿದ್ದರು. ಅವನಿ ಅತ್ತೆ ಜೊತೆ ಮಾತಿಗಿಳಿದಿದ್ದಳು. ಆದಿತ್ಯನಿಗೆ ಏನು ಮಾಡಬೇಕೆಂದು ತೋಚದೆ ಹೀಗೆ ಅಂಗಳದಲ್ಲಿ ಓಡಾಡಲು ಹೊರಗೆ ನಡೆದ. ಅಲ್ಲಿ ಕಿರಣ್ ಕುಳಿತಿದ್ದ. ಒಮ್ಮೆ ಮಾತನಾಡಿಸಿ ಬಿಡೋಣ ಎಂದು ಅವನ ಪಕ್ಕಕ್ಕೆ ಹೋಗಿ ಕುಳಿತ. ಕಿರಣ್ಗೆ ಒಮ್ಮೆಲೆ ಎದ್ದು ಹೋಗಲು ಮುಜುಗರವಾಯಿತು. ಆದ್ದರಿಂದ ಅವನನ್ನು ನೋಡದೆಯೇ ಹಾಗೆಯೇ ಸುಮ್ಮನೆ ಕುಳಿತ. ಸ್ವಲ್ಪ ಸಮಯದ ನಂತರ ಆದಿತ್ಯನೇ ಮೌನ ಮುರಿದು, ಹೇಗಿದೆಯಾ ಕಿರಣ್ ಎಂದ. ಅವನ ಮೃದುವಾದ ಮಾತನ್ನು ಕೇಳಿದ ಕಿರಣ್ ಅವನ ಕಡೆ ತಿರುಗಿದ. ಆದಿತ್ಯ, ನಾನು ಈ ಹಿಂದೆ ಮಾಡಿದ ಕೆಲಸಕ್ಕೆ ನಂಗೆ ಪಶ್ಚಾತ್ತಾಪ ಆಗಿದೆ. ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಸ್ವಲ್ಪ ಮುಜುಗರ ಆಗುತ್ತೆ. ನೀನು ಅವಳನ್ನು ಚೆನ್ನಾಗಿ ನೋಡ್ಕೊ. ನೀನು ನೋಡ್ಕೋತೀಯ, ನಾನೇನು ಹೇಳಬೇಕಂತ ಇಲ್ಲ. ಯಾಕಂದರೆ ನಿನ್ನ ನೋಡಿದರೆ ಅವಳನ್ನು ನೀನು ಪ್ರೀತಿ ಮಾಡಿರೋ ಥರ ಅನಿಸ್ತಿದೆ. ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಕೆಲವೊಮ್ಮೆ ಹಠದ ಮುಂದೆ ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತಲೂ ಕಾಣಿಸಲ್ಲ. ಅದನ್ನೆಲ್ಲ ನೀನು ಅರ್ಥ ಮಾಡಿಕೊಂಡು ಅವಳನ್ನು ಚೆನ್ನಾಗಿ ನೋಡ್ಕೊ. ನಿಜ ಏನಂದರೆ ನೀವಿವತ್ತು ಬರ್ತೀರಾ ಅಂತ ಗೊತ್ತಿದ್ದರೆ ನಾನಿವತ್ತು ಮನೆಗೆ ಬರ್ತಿರ್ಲಿಲ್ಲ, ಬೆಂಗಳೂರಲ್ಲೇ ಇರ್ತಿದ್ದೆ. ನಂಗೆ ಹಳೆದನ್ನೆಲ್ಲ ಮರೆಯೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಅನ್ನಿಸ್ತಿದೆ. ಏನಾದರೂ ಆಗಲಿ, ನೀವಿಬ್ಬರು ಚೆನ್ನಾಗಿರಿ ಎಂದು ಅಲ್ಲಿಂದ ಎದ್ದು ನಡೆದಿದ್ದ ಕಿರಣ ನಿಜವಾಗಿಯೂ ಬದಲಾಗಿದ್ದ. ಮೊದಲು ಅವನು ಒಂದೇ ದೃಷ್ಟಿಕೋನದಲ್ಲಿ ಯೋಚಿಸಿ ಯಾವುದೋ ಭ್ರಮೆಯಲ್ಲಿ ಏನೇನೋ ವಿಚಾರ ಮಾಡಿಬಿಟ್ಟಿದ್ದ. ನಂತರದಲ್ಲಿ ಅವನಿಗೆ ಎಲ್ಲವೂ ಅರ್ಥವಾಗಿತ್ತು. ಕಿರಣನ ಆ ಮಾತುಗಳನ್ನು ಕೇಳಿ ಆದಿತ್ಯನಿಗೆ ಆಶ್ಚರ್ಯವಾಗಿತ್ತು. ಜೊತೆಗೆ ತಾನು ಅವನ ಜೊತೆ ನಡೆದುಕೊಂಡ ರೀತಿಗೆ ಸ್ವಲ್ಪ ಬೇಸರವಾಗಿತ್ತು. ಆದರೂ ಪರಿಸ್ಥಿತಿ ಹಾಗಿತ್ತು ಎಂದು ಸುಮ್ಮನಾದ. ಹೀಗೆ ಮಧ್ಯಾಹ್ನದ ಊಟವು ಮುಗಿದಿತ್ತು. ನಂತರ ಸ್ವಲ್ಪ ಹೊತ್ತಿನಲ್ಲಿ ಆದಿತ್ಯ ಹೊರಡಲು ಸಿದ್ಧನಾದ. ಅವನಿಗೆ ಅಲ್ಲಿಂದ ಆದಷ್ಟು ಬೇಗ ಹೊರಡೋಣ ಎಂದೆನಿಸಿತ್ತು. ಏಕೆಂದರೆ ಕಿರಣನಿಗೆ ತಮ್ಮನ್ನು ನೋಡಿ ಹಳೆಯ ನೆನಪುಗಳು ಮತ್ತೆ ಮರುಕಳಿಸಬಾರದು ಎಂದು. ಆದಿತ್ಯ ಕಿಟಕಿಯ ಹತ್ತಿರ ನಿಂತು ಒಮ್ಮೆ ಫೋನ್ ಚೆಕ್ ಮಾಡಿ ಮತ್ತೆ ಜೇಬಿಗೆ ಹಾಕಿಕೊಂಡ. ಒಂದು ದೀರ್ಘ ಉಸಿರು ತೆಗೆದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ. ಅವನಿ ಅಂಗಳದಲ್ಲಿದ್ದಳು. ಅವನಿ, ಸ್ವಲ್ಪ ಹೊತ್ತಲ್ಲೇ ಹೊರಡೋಣ ಎಂದ ಅವಳ ಹತ್ತಿರ ನಡೆದು. ಅವಳು ಅಚ್ಚರಿಯಿಂದ ಅವನನ್ನು ನೋಡಿದಳು. ಅಷ್ಟರಲ್ಲೇನಾ, ಈಗ ತಾನೇ ಬಂದಿದ್ದೀವಲ್ಲ ಆದಿತ್ಯ ಎಂದಳು. ಅವನು ತಲೆಯಾಡಿಸಿದ. ಗೊತ್ತು, ನಾವು ಬಂದ್ವಿ, ಕಿರಣ್ ಜೊತೆ ಮಾತಾಡಿದ್ವಿ, ಅವ್ರ ಜೊತೆ ಸಮಯ ಕಳೆದ್ವಿ. ನಾವು ಬಂದ ಉದ್ದೇಶ ಅಷ್ಟೇ ಅಲ್ವಾ? ಆದಿತ್ಯ, ಇವತ್ತಿಲ್ಲೇ ಇರಬಾರ್ದಾ? ನನಗೂ ಅತ್ತೆ ಮಾವನ ಮನೆಗೆ ಬಂದು ತುಂಬ ದಿನ ಆಗಿತ್ತು. ಕಿರಣ ಕೂಡ ಮಾತಾಡಿದ್ದಾನೆ, ಇನ್ನೇನು ಸಮಸ್ಯೆ ಇಲ್ಲ ಅಲ್ವಾ? ಅವನಿ,
ಏನು ಹೇಳ್ತಾ ಇದ್ದೀಯಾ? ಇಲ್ಲೇ ಇರೋದಾ ಇವತ್ತು? ಅದೆಲ್ಲ ಬೇಡ, ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಎಂದ. ಅವನಿಯದು ತಪ್ಪಲ್ಲ. ಅವಳಿಗೆ ಅತ್ತೆ ಮಾವನ ಜೊತೆ ಸಲುಗೆ ಇತ್ತು. ಈಗ ಮದುವೆಯಾದ ಮೇಲೆ ತವರು ಮನೆ ಮತ್ತು ಆ ಕಡೆಯ ಸಂಬಂಧಿಕರು ಎಂದರೆ ಅದೇನೋ ಖುಷಿ ಕೊಡುತ್ತಿತ್ತು ಅವಳಿಗೆ. ಆದ್ದರಿಂದ ಅತ್ತೆ ಕೂಡ ಇರಿ ಎಂದು ಒತ್ತಾಯ ಮಾಡಿದ್ದರಿಂದ ಇರೋಣ ಎಂದು ಹಠ ಹಿಡಿದಿದ್ದಳು. ಆದಿತ್ಯನಿಗೆ ಎಲ್ಲ ವಿಷಯವನ್ನು ಹೇಳಲು ಸಾಧ್ಯವಿರಲಿಲ್ಲ. ಮತ್ತೆ ಅವಳಿಗೆ ಬೇಸರವಾಗುತ್ತದೆ ಎಂಬುದು ತಿಳಿದಿತ್ತು. ತನ್ನಿಂದಲೇ ಕಿರಣ ಪಶ್ಚಾತ್ತಾಪದಲ್ಲಿ ಇದ್ದಾನೆ ಎಂದು ಅವಳು ಮತ್ತೆ ದುಃಖ ಪಡುತ್ತಿದ್ದಳು. ಅವನಿ ಅವ್ರು ಹೇಳ್ತಾರೆ, ಆದರೆ ಸುಮ್ಮನೆ ಮತ್ತೆ ನಾವು ಇಲ್ಲೇ ಇದ್ದು ಕಿರಣ್ಗೆ ಹಳೆದನ್ನೆಲ್ಲ ಮತ್ತೆ ನೆನ್ಪು ಮಾಡಿಕೊಟ್ಟಾಗ ಆಗುತ್ತೇನೋ ಅಂತ ಅನಿಸುತ್ತೆ. ಆ ಘಟನೆಯಾಗಿ ಇನ್ನೂ ಜಾಸ್ತಿ ಸಮಯ ಆಗಿಲ್ಲ ಅವನಿ. ಅವನಿಗೂ ಎಲ್ಲದನ್ನು ಮರೆಯೋಕ್ಕೆ ಸಮಯ ಬೇಕಲ್ವಾ? ಅರ್ಥ ಮಾಡ್ಕೊ, ನಾವು ಇಲ್ಲಿರೋದು ಬೇಡ ಎಂದ ಮೆಲ್ಲಗೆ. ನೀವು ಮತ್ತೆ ಹಳೆ ವಿಷಯನೇ ಮಾತಾಡ್ತಿದ್ದೀರಾ ಅಂತ ಅನಿಸ್ತಿದೆ ಆದಿತ್ಯ. ನಾನೇ ಅವನಿಗೆ ಎನ್ನುವಷ್ಟರಲ್ಲಿ, ಅವನಿ ವಿಷಯನ ಎಲ್ಲಿಂದೋ ಎಲ್ಲಿಗೋ ತಗೊಂಡು ಹೋಗಬೇಡ. ಈಗಿಲ್ಲಿ ವಾದ ಮಾಡೋ ಸಮಯ ಅಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ನಾವು ಯಾಕೆ ಜಗಳ ಮಾಡಬೇಕು? ಹೇಳಿದ್ದನ್ನು ಅರ್ಥ ಮಾಡ್ಕೊ, ನಾವೀಗ ಹೊರಡ್ತಾ ಇದ್ದೀವಿ ಎಂದ ಗಂಭೀರವಾಗಿ. ನಾನು ಬರಲ್ಲ ಅಂದರೆ ಕೇಳಿದಳು ಅವಳು. ಸರಿ, ಅದು ನಿಂಗೆ ಬಿಟ್ಟಿದ್ದು. ನಾನು ಹೊರಡ್ತಾ ಇದ್ದೀನಿ, ನಿಂಗೆ ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ ಎಂದು ಅವನು ಅಲ್ಲಿಂದ ಜಗುಲಿಗೆ ಮರಳಿದ. ಅವಳಿಗೆ ವಿಚಿತ್ರ ಸಂಕಟವಾಗಿತ್ತು. ಸುಮ್ಮನೆ ಆದಿತ್ಯನನ್ನು ಹಿಂಬಾಲಿಸಿದಳು. ಹೊರಗಡೆ ಅವನು ಮಾತನಾಡುವ ಮೊದಲೇ, ಅತ್ತೆ ನಾವಿನ್ನು ಹೊರಡ್ತೀವಿ, ಕುಂಕುಮ ಕೊಡಿ ಎಂದಳು. ಆದಿತ್ಯನಿಗೆ ಆಶ್ಚರ್ಯವೇನೂ ಆಗಲಿಲ್ಲ. ಅವನಿಗೆ ತಿಳಿದಿತ್ತು ಇವಳು ತನ್ನ ಹಿಂದೆ ಬರುತ್ತಾಳೆ ಎಂಬುದು. ಆದರೆ ಆದಿತ್ಯ ಆ ಕಾರಣದಿಂದ ಅವಳ ಹತ್ತಿರ ಸ್ವಲ್ಪ ಕಟುವಾಗಿ ಮಾತನಾಡಿ ಬಂದಿರಲಿಲ್ಲ. ಅವನು ಕೇವಲ ಆ ಸಮಯಕ್ಕೆ ಯಾವುದು ಸರಿ ಎಂದು ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದ. ಅತ್ತೆ ಮಾವ ಒಮ್ಮೆ ಅವರನ್ನು ಉಳಿಯಲು ಒತ್ತಾಯ ಮಾಡಿದರೂ ಕೂಡ ಅವನಿ ಮನೆಯಲ್ಲಿ ಕೆಲಸ ಇದೆ ಎಂದು ತಪ್ಪಿಸಿಕೊಂಡಳು. ಅವನಿಯ ಅತ್ತೆ ಕುಂಕುಮ ಕೊಟ್ಟರು. ಅವನಿ ಮತ್ತು ಆದಿತ್ಯ ಅತ್ತೆ ಮಾವನ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡರು. ನಂತರ ಅವನಿ ಕಿರಣ್ ಹತ್ತಿರ ಮಾತನಾಡಲು ನಡೆದಳು. ನಾನು ಹೋಗಿ ಬರ್ತೀನಿ ಕಿರಣ, ಹುಷಾರು ಎಂದಳು ಧೈರ್ಯ ಮಾಡಿ. ಉಳಿದವರೆಲ್ಲ ಆದಿತ್ಯನ ಜೊತೆ ಮಾತನಾಡುತ್ತಿದ್ದರು. ಅವನಿ, ಹಿಂದೇನೇನೆಲ್ಲ ಆಗೋಯ್ತೋ ಅದನ್ನೆಲ್ಲ ಮರ್ತು ಬಿಡು. ಇನ್ಮೇಲೆ ಆದಿತ್ಯನ ಜೊತೆ ಚೆನ್ನಾಗಿರು. ಹಾಗೇ ಇನ್ನೊಂದು ವಿಷಯ, ನಾನಿನ್ನು 7-8 ತಿಂಗಳಲ್ಲಿ ಕೆನಡಾ ಹೋಗ್ತಿದ್ದೀನಿ. ನಂಗೆ ಆನ್ಸೈಟ್ ಅವಕಾಶ ಸಿಕ್ಕಿದೆ ಎಂದ ಗಂಭೀರವಾಗಿ. ಅವಳಿಗೆ ನಿಜವಾಗಿಯೂ ಶಾಕ್ ಆದಂತಾಗಿತ್ತು ಅವನ ಈ ಪ್ರಬುದ್ಧವಾದ ಮಾತುಗಳನ್ನು ಕೇಳಿ. ಆದರೆ ಕ್ಷಣದಲ್ಲೇ ಸಾವರಿಸಿಕೊಂಡಳು. ಕಿರಣಿನಿಗೆ ಅರ್ಥವಾಯಿತಲ್ಲ ಎಂದು ಖುಷಿಪಟ್ಟಳು. ಅಷ್ಟೆಲ್ಲ ದೂರ ಹೋಗ್ತಿದ್ಯಾ ಕಿರಣ? ಸರಿ, ನಿಂಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ನಿಂಗೆ ಇಷ್ಟ ಇದೆ ಅಂದರೆ ಹೋಗು, ಆಲ್ ದ ಬೆಸ್ಟ್ ಎಂದು ಸಣ್ಣದಾಗಿ ನಕ್ಕು ಆದಿತ್ಯನ ಪಕ್ಕ ಬಂದು ನಿಂತಳು. ಈಗ ಒಳ್ಳೆಯದಾಗಲಿ ಎಂದು ಹರಸಿದವಳು ಮುಂದೆ ಒಂದು ದಿನ ಅವನು ಕೆನಡಾ ಹೋಗುವುದನ್ನು ತಡೆಯಲು ಒಂದಿಷ್ಟು ಅವಾಂತರ ಸೃಷ್ಟಿ ಮಾಡಬೇಕಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಕಿರಣ ತನ್ನ ರೂಮಿಗೆ ನಡೆದಿದ್ದ. ಅತ್ತೆ ಮಾವ ಇವರನ್ನು ಸಂತೋಷದಿಂದ ಬೀಳ್ಕೊಟ್ಟರು. ಕಿರಣ್ ಮನೆಯ ಗೇಟು ದಾಟಿ ಕಾರು ರಸ್ತೆಗೆ ಇಳಿಯಿತು. ಕಾರಿನ ಒಳಗಿನ ವಾತಾವರಣ ಮಾತ್ರ ಅತೀವ ಮೌನದಿಂದ ಕೂಡಿತ್ತು. ಅವನಿ ಕಿಟಕಿಯ ಹೊರಗೆ ದಿಟ್ಟಿಸುತ್ತಾ ಕುಳಿತಿದ್ದಳು. ಅವಳ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಆದಿತ್ಯ ಅವಳ ಕಡೆ ಒಮ್ಮೆ ದೃಷ್ಟಿ ಹಾಯಿಸಿದ. ಅವಳು ಮಾತನಾಡಲು ಸಿದ್ಧವಿಲ್ಲ ಎಂದು ತಿಳಿದಿದ್ದರೂ ಮೌನವನ್ನು ಮುರಿಯಲು ಅವನೇ ಮುಂದಾದ. ಅವನಿ, ಪ್ಲೀಸ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ನಾನು ನಿನ್ನನ್ನು ನೋಯಿಸ್ಬೇಕು ಅಂತ ಆ ರೀತಿ ನಡ್ಕೊಳ್ಳಿಲ್ಲ ಆದಿತ್ಯ ಮೆತ್ತಗೆ ಹೇಳಿದ್ದ. ಅವನಿ ಉತ್ತರ ಕೊಡಲಿಲ್ಲ. ಅವಳ ಮನಸ್ಸಿನಲ್ಲಿ ಆದಿತ್ಯನ ಆ ಕಟುವಾದ ಮಾತುಗಳೇ ಸುಳಿಯುತ್ತಿದ್ದವು. ನೀವು ಅಲ್ಲಿಂದ ಹೊರಬಂದ ರೀತಿ ನೋಡಿದರೆ ನಾನಲ್ಲಿರೋದು ಕಿರಣ್ಗೆ ಏನೋ ತೊಂದರೆ ಕೊಡ್ತಿದ್ದೀನಿ ಅಥವಾ ನಾನೇ ಅವನನ್ನು ಪ್ರಚೋದಿಸ್ತಿದ್ದೀನಿ ಅನ್ನೋ ಥರ ಇತ್ತು. ನಿಮಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಾ ಆದಿತ್ಯ? ಅವಳು ದನಿಯಲ್ಲಿ ಕಿರಿಕಿರಿ ಇತ್ತು. ಹಾಗಲ್ಲ ಅವನಿ, ಏನೇನೋ ಮಾತಾಡಬೇಡ ಪ್ಲೀಸ್. ಒಬ್ಬ ಮನುಷ್ಯಂಗೆ ಪಶ್ಚಾತ್ತಾಪ ಆದಾಗ ಅವನು ತನ್ನ ಹಳೆ ನೆನಪುಗಳಿಂದ ದೂರ ಇರೋಕ್ಕೆ ಬಯಸ್ತಾನೆ. ನಾವಿಬ್ಬರು ಅವನ ಕಣ್ಮುಂದೆ ಇದ್ದಷ್ಟು ಅವನಿಗೆ ಆ ಮುಜುಗರ ಕಾಡ್ತಾನೆ ಇರುತ್ತೆ. ಅವನಿಗೆ ಸ್ವಲ್ಪ ಸಮಯ ಬೇಕು. ನಾವಲ್ಲಿರೋದು ಅವನಿಗೂ ಕಷ್ಟ, ನಮಗೂ ಅದಷ್ಟು ಸರಿಯಲ್ಲ ಆದಿತ್ಯ ಸಮಾಧಾನಪಡಿಸಲು ಪ್ರಯತ್ನಿಸಿದ. ಅದು ನಿಮ್ಮ ಯೋಚನೆ ಆದಿತ್ಯ. ಯಾವಾಗಲೂ ನಿಮ್ಮ ರೂಲ್ಸ್, ನಿಮ್ಮ ಯೋಚನೆ, ನಿಮ್ಮ ಟೈಮಿಂಗ್ಸ್, ನಿಮ್ಮ ನಿರ್ಧಾರಗಳೇ ಫೈನಲ್ ಆಗುತ್ತೆ. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ನಿಮ್ಮದೇ ಮೇಲುಗೈ ಇರಬೇಕು ಅಂತ ಬಯಸ್ತೀರಾ. ನೀವು ಹೀರೋ ಅಲ್ವಾ? ಇಲ್ಲಿ ಕೇವಲ ಒಂದಿನ ಜಾಸ್ತಿ ಇರಬೇಕು ಅನ್ನೋ ನನ್ನ ಆಸೆಗೂ ನಿಮ್ಮ ಹತ್ರ ಬೆಲೆ ಇಲ್ಲ. ಅವನಿ ತಕ್ಷಣ ತಿರುಗಿ ನೋಡಿದಳು. ಆದಿತ್ಯನಿಗೆ ಈಗ ಅರಿವಾಯಿತು. ಅವನಿ ಕೇವಲ ಆ ಸಮಯದ ಬಗ್ಗೆ ಮಾತನಾಡುತ್ತಿಲ್ಲ, ಅವಳು ತಪ್ಪು ತಿಳಿದುಕೊಂಡು ಮಾತನಾಡುತ್ತಿದ್ದಾಳೆ ಎಂಬುದು. ಅವನು ವಾದವನ್ನು ಬೆಳೆಸಲು ಹೋಗಲಿಲ್ಲ. ಅವಳು ಈಗ ಕೋಪದಲ್ಲಿದ್ದಾಳೆ. ಈ ಕ್ಷಣದಲ್ಲಿ ತಾನು ಏನೇ ಸಮರ್ಥನೆ ಮಾಡಿಕೊಂಡರೂ ಅದು ಅವಳಿಗೆ ಅಧಿಕಾರದಂತೆಯೇ ಕಾಣುತ್ತದೆ ಎಂದು ಅವನಿಗೆ ತಿಳಿಯಿತು. ಸರಿ ಅವನಿ, ನಿಂಗೆ ಹಾಗೆ ಅನಿಸ್ತಿದ್ರೆ ನಾನು ಸದ್ಯಕ್ಕೇನು ಹೇಳಲ್ಲ ಎಂದು ಆದಿತ್ಯ ಮೌನಕ್ಕೆ ಶರಣಾದ. ಕಾರು ವೇಗವಾಗಿ ಸಾಗುತ್ತಿತ್ತು. ಇಬ್ಬರ ನಡುವೆ ಕೇವಲ ಎಂಜಿನ್ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕಿರಣ್ ಕೆನಡಾ ಹೋಗುವ ವಿಷಯ ಅವಳನ್ನು ಒಂದು ಕಡೆ ಖುಷಿಪಡಿಸಿದ್ದರೆ ಆದಿತ್ಯನ ಈ ನಡೆ ಅವಳನ್ನು ಒಳಗೆಲ್ಲೋ ನೋಯಿಸಿತ್ತು.
ಮನೆ ತಲುಪಿದಾಗಲೂ ಆ ಮೌನ ಮುರಿಯಲಿಲ್ಲ. ಆದಿತ್ಯ ಕಾರು ನಿಲ್ಲಿಸಿದ ತಕ್ಷಣ ಅವನಿ ಇಳಿದು ನೇರವಾಗಿ ಒಳಗಡೆ ನಡೆದಳು. ಆದಿತ್ಯ ಕಾರಿನ ಕೀಲಿ ಹಿಡಿದು ಒಂದು ಕ್ಷಣ ಅಲ್ಲೇ ನಿಂತ. ಸಂಬಂಧಗಳಲ್ಲಿ ಒಮ್ಮೊಮ್ಮೆ ಸತ್ಯಕ್ಕಿಂತ ಸಮಯ ದೊಡ್ಡದಾಗಿ ಬಿಡುತ್ತದೆ ಎಂಬುದು ಅವನಿಗೆ ಮನವರಿಕೆಯಾಗಿತ್ತು. ಮನೆಯೊಳಗೆ ಹೆಜ್ಜೆ ಇಟ್ಟಾಗ ಹಾಲಿನಲ್ಲಿ ಸವಿತಾ ಕುಳಿತಿದ್ದರು. ಇವರಿಬ್ಬರ ಮುಖ ನೋಡಿದ ತಕ್ಷಣ ಅವರಿಗೆ ಏನೋ ಸರಿಯಿಲ್ಲ ಎಂಬುದು ಅರ್ಥವಾಯಿತು. ಅವನಿ ಯಾರಿಗೂ ಏನೂ ಹೇಳದೆ ನೇರವಾಗಿ ಕೋಣೆಯೊಳಗೆ ನಡೆದಳು. ಸವಿತಾ ಆದಿತ್ಯನ ಹತ್ತಿರ ಬಂದು ಮೆಲ್ಲಗೆ ಕೇಳಿದರು, ಏನಾಯ್ತು ಆದಿತ್ಯ? ಅವನಿ ಯಾಕೆ ಹೀಗೆ ಹೋಗ್ತಿದ್ದಾಳೆ? ಅಲ್ಲೇನಾದರೂ ಆಯ್ತಾ? ಆದಿತ್ಯ ಒಂದು ಸಣ್ಣ ನಗು ಬೀರಿ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿದ. ಏನೂ ಇಲ್ಲ ಅಮ್ಮ, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಸಹಜ ಅಲ್ವಾ? ಅವಳಿಗೂ ಸ್ವಲ್ಪ ಸುಸ್ತಾಗಿದೆ ಅನಿಸುತ್ತೆ, ಅದಕ್ಕೆ ಹಾಗೆ ಹೋದ್ಲು. ನೀನು ಚಿಂತೆ ಮಾಡಬೇಡ ಎಂದ. ಸವಿತಾಗೆ ಮಗನ ಮಾತಿನ ಮೇಲೆ ನಂಬಿಕೆ ಇತ್ತು. ಸುಮ್ಮನಾದರು. ರಾತ್ರಿಯ ಊಟದ ಮೇಜಿನ ಮೇಲೂ ಅದೇ ನೀರವ ಮೌನ. ಅವನಿ ತಲೆ ತಗ್ಗಿಸಿ ಊಟ ಮುಗಿಸಿ ತಟ್ಟೆ ಇಟ್ಟು ಎದ್ದು ಹೋದಳು. ಆದಿತ್ಯನಿಗೂ ಊಟ ಅಷ್ಟು ರುಚಿಸಲಿಲ್ಲ. ಮಲಗುವ ಸಮಯ ಬಂದರೂ ಇಬ್ಬರ ನಡುವೆ ಮಾತುಕತೆ ಶುರುವಾಗಲಿಲ್ಲ. ಅವನಿ ಕೋಣೆಯಲ್ಲಿ ಕಿಟಕಿಯ ಕಡೆ ಮುಖ ಮಾಡಿ ಮಲಗಿದ್ದಳು. ಆದಿತ್ಯನಿಗೆ ಇದು ಸರಿಯಿಲ್ಲ ಎನ್ನಿಸಿತು. ಮೌನ ಹೀಗೆ ಮುಂದುವರೆದರೆ ಅದು ಸಂಬಂಧದ ನಡುವೆ ಗೋಡೆ ಕಟ್ಟಿಬಿಡುತ್ತದೆ ಎಂಬುದು ಅವನಿಗೆ ತಿಳಿದಿತ್ತು. ಅವನು ದೃಢ ನಿರ್ಧಾರ ಮಾಡಿ ಅವಳ ಹತ್ತಿರ ಬಂದ. ಅವನಿ ಎಂದು ಮೆಲ್ಲಗೆ ಕರೆದ. ಅವಳು ತಿರುಗಲಿಲ್ಲ. ಮಲಗಿದ ಸ್ಥಿತಿಯಲ್ಲೇ ಇದ್ದಳು. ಆದಿತ್ಯ ಒಂದು ನಿಟ್ಟುಸಿರು ಬಿಟ್ಟು ಸ್ವಲ್ಪ ಗಂಭೀರವಾಗಿ ಮೆಲ್ಲಗೆ ಮಾತು ಶುರು ಮಾಡಿದ. ಅವನಿ, ಈಗ ನಾನು ನಿನ್ನ ಹತ್ರ ಮಾತಾಡೋಕೆ ಬಂದರೆ ನೀನು ಮಾತಾಡಲ್ಲ. ಒಂದು ವೇಳೆ ನಾನು ನಿನ್ನ ಮುಟ್ಟೋಕೆ ಬಂದರೆ ಯಾವಾಗಲೂ ನಿಮ್ದು ಇದೇ ರೊಮ್ಯಾನ್ಸ್, ಇದು ಕೆಲಸ ಮಾಡಲ್ಲ ಅಂತೀಯ. ಈಗ ನಾನು ಏನು ಮಾಡಬೇಕು ಹೇಳು? ಹೀಗೆ ಮೌನವಾಗಿದ್ದರೆ ಸಮಸ್ಯೆ ಬಗೆಹರಿಯುತ್ತಾ? ಆದಿತ್ಯನ ಆ ನೇರವಾದ ಮಾತುಗಳು ಅವಳ ಮನಸ್ಸನ್ನು ಸ್ವಲ್ಪ ಕರಗಿಸಿದವು. ಆದರೂ ತನ್ನ ಹಠ ಬಿಡದೆ, ಇಲ್ಲ ಆದಿತ್ಯ, ನಂಗೆ ಮಾತಾಡೋಕೆ ಇಷ್ಟ ಇಲ್ಲ, ಮಾತಾಡಿದರೂ ಏನೂ ಪ್ರಯೋಜನ ಇಲ್ಲ, ನಿಮ್ಮ ನಿರ್ಧಾರಗಳೇ ಯಾವಾಗಲೂ ಫೈನಲ್ ಆಗೋದು ಅಂದಮೇಲೆ ಈ ಚರ್ಚೆ ಯಾಕೆ ಎಂದಳು ತಿರುಗದೆ. ಆದಿತ್ಯ ಈಗ ಸೋಲುವವನಲ್ಲ. ಧೈರ್ಯ ಮಾಡಿ ಅವನು ಅವಳ ಹತ್ತಿರ ಹೋಗಿ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ. ಅವಳ ಕಣ್ಣುಗಳು ತೇವವಾಗಿದ್ದವು. ಅವನಿಗೆ ಒಂದು ಕ್ಷಣ ಸಂಕಟವಾಯಿತು. ಅವನಿ, ನಾನು ನಿಂಗೆ ಅಧಿಕಾರ ಚಲಾಯಿಸಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಎಷ್ಟು ಬಾರಿ ನಿಂಗೆ ಹೇಳಬೇಕು ಇದನ್ನು? ಆದರೆ ಕಿರಣ್ ವಿಷಯ ಬಂದಾಗ ನನಗೂ ಒಂದು ಜವಾಬ್ದಾರಿ ಇತ್ತು. ನಿನ್ನ ಸ್ವತಂತ್ರ ಅಸ್ತಿತ್ವದ ಬಗ್ಗೆ ನಂಗೆ ಯಾವತ್ತೂ ಅಸಡ್ಡೆ ಇಲ್ಲ. ನಿನ್ನ ಮೇಲೆ ಸಂಶಯನೂ ಇಲ್ಲ. ನನ್ನನ್ನು ತಪ್ಪು ತಿಳಿಬೇಡ, ನನ್ನನ್ನು ನಂಬು ಎಂದು ಧೈರ್ಯ ಮಾಡಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಆದಿತ್ಯನ ಆ ಅಪ್ಪುಗೆಯಲ್ಲಿ ಅವಳ ಎಲ್ಲ ಸಿಟ್ಟು ಮಂಜಿನಂತೆ ಕರಗಿತೊಡಗಿತ್ತು. ಅವಳು ಅವನ ಎದೆ ಮೇಲೆ ತಲೆ ಇಟ್ಟು ಅಳತೊಡಗಿದಳು. ಸಾರಿ ಆದಿತ್ಯ, ನಂಗೆ ಯಾಕೋ ಒಮ್ಮೊಮ್ಮೆ ಹೀಗೆ ಅನಿಸ್ಬಿಡುತ್ತೆ. ನಾನು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಿರ್ಧಾರಗಳಿಗೆ ಬೆಲೆ ಇಲ್ವೇನೋ ಅಂತ ಭಯ ಆಗುತ್ತೆ. ಚಿಕ್ಕ ವಿಷಯಕ್ಕೂ ಎಲ್ಲರ ಥರ ಬೇರೆಯವ್ರ ಮಾತು ಕೇಳಬೇಕಾ ಅನ್ನೋ ಯೋಚನೆ ಬಂದುಬಿಡುತ್ತೆ ಎಂದು ಬಿಕ್ಕಳಿಸಿದಳು. ಆದಿತ್ಯ ಅವಳ ಕಣ್ಣೀರು ಒರೆಸಿ ಅವಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟ. ನಿಂಗೆ ಯಾವತ್ತೂ ಆ ಭಯ ಬೇಡ ಅವನಿ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ. ನಾವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಸಮಯ ಬೇಕಾಗಬಹುದು. ಆದರೆ ಈ ಮೌನ ಮಾತ್ರ ಬೇಡ. ಕೆಲವೊಮ್ಮೆ ನಾನೇ ನಿನಗೆ ಸರಿಯಾಗಿ ವಿವರಿಸಿಲ್ಲ ಅನಿಸುತ್ತೆ. ಅದೇ ಈ ಥರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಎಂದ. ಅವನಿಯ ಕಣ್ಣೀರು ಜಾರುತ್ತಲೇ ಇತ್ತು. ಆದಿತ್ಯ ಅವಳ ಕಣ್ಣೀರು ಒರೆಸಿ ಸಮಾಧಾನ ಮಾಡುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿನ ಆ ಅಸಹಾಯಕತೆ ಅವನಿಗೆ ಏನೋ ಒಂಥರ ಸಂಕಟ ಮೂಡಿಸಿತು. ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡವನು ಅವಳ ಕೇಶರಾಶಿಯ ಸುಗಂಧಕ್ಕೆ ಮರುಳಾದಂತೆ ಅವಳ ಹಣೆಯ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟ. ಆ ಕ್ಷಣದ ಭಾವಾವೇಶದಲ್ಲಿ ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಿದ್ದ ಆದಿತ್ಯನಿಗೆ ಅವಳ ಮೇಲಿನ ಪ್ರೀತಿ ಕಾಮನೆಯಾಗಿ ಬದಲಾಗತೊಡಗಿತ್ತು. ಅವಳ ಸನಿಹ, ಅವಳ ಉಸಿರಾಟದ ಏರಿಳಿತ ಒಂದು ಕ್ಷಣ ಆದಿತ್ಯನಿಗೆ ನಿಯಂತ್ರಣ ತಪ್ಪುವಂತೆ ಮಾಡಿತ್ತು. ಅವಳ ಕೆನ್ನೆಗಳನ್ನು ಕೈಗಳಿಂದ ಹಿಡಿದು ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಬೆಸೆದ. ಅವನಿ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಆದರೆ ಆದಿತ್ಯನ ಆ ಮುತ್ತಿನ ತೀವ್ರತೆ ಹೆಚ್ಚಾದಂತೆ ದೈಹಿಕ ಸಹಜ ಪ್ರಕ್ರಿಯೆಗೆ ಒಳಗಾಗಿ ಅರಿವಿಲ್ಲದೆಯೇ ಅವನಿಗೆ ಸ್ಪಂದಿಸಲು ಶುರು ಮಾಡಿದಳು. ಅವಳ ಈ ಪ್ರತಿಸ್ಪಂದನೆ ಒಂದು ಕ್ಷಣ ಆದಿತ್ಯನ ಸಂಯಮ ಸಂಪೂರ್ಣವಾಗಿ ನಾಶವಾಗುವಂತೆ ಮಾಡಿತ್ತು. ಮೈಮರೆತ. ಅವನ ಮುತ್ತುಗಳು ತುಟಿಗಳಿಂದ ಕೆನ್ನೆಗಳಿಗೆ, ಕೆನ್ನೆಗಳಿಂದ ಕೆಳಗಿಳಿದು ಅವಳ ಕೊರಳನ್ನು ತಲುಪಿದವು. ಅವನ ತುಡಿತ ಹೆಚ್ಚಾದಂತೆ ಆವೇಶದಲ್ಲಿ ಮೈಮರೆತವನಂತೆ ಅವಳನ್ನು ಮತ್ತಷ್ಟು ಗಾಢವಾಗಿ ಮುದ್ದಿಸತೊಡಗಿದ. ಇನ್ನಷ್ಟು ಅವಳ ಹತ್ತಿರವಾಗಲು ಪ್ರಯತ್ನಿಸಿದಾಗ ಅವಳ ದೇಹದಲ್ಲಾದ ಒಂದು ಸಣ್ಣ ನಡುಕ ಅವನ ಸುಪ್ತ ಮನಸ್ಸನ್ನು ಎಚ್ಚರಿಸಿತ್ತು. ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಅವನನ್ನು ಕಾಡಿತ್ತು. ಅವಳು ಸುಸ್ತಾಗಿದ್ದಾಳೆ, ಮಾನಸಿಕವಾಗಿ ಅವಳು ಬಳಲಿದ್ದಾಳೆ, ನಾನು ಹೀಗೆ ಮಾಡಬಾರ್ದು, ಈಗಂತೂ ಖಂಡಿತ ಅಲ್ಲ. ಅವನ ಹೃದಯ ಬಡಿತ ಜೋರಾಗಿದ್ದರೂ ಆದಿತ್ಯ ಮೆಲ್ಲನೆ ಅವಳಿಂದ ಹಿಂದೆ ಸರಿದ. ಅವನ ಉಸಿರಾಟ ತೀವ್ರವಾಗಿತ್ತು.
ಅವನು ಅವಳ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಒಂದು ರೀತಿಯ ಗೊಂದಲ ಮತ್ತು ಸುಸ್ತಷ್ಟೇ ಕಾಣುತ್ತಿತ್ತು. ಸುಮ್ಮನೆ ಪಕ್ಕಕ್ಕೆ ಮಲಗಿದ. ಅವನಿ ಕೂಡ ಕ್ಷಣ ತೆಗೆದುಕೊಂಡು ಸಾವರಿಸಿಕೊಂಡು, ಆದಿತ್ಯ, ಪರವಾಗಿಲ್ಲ, ಅಂದರೆ ನಂಗೇನು ಎಂದು ಹೇಳುತ್ತಲೇ ಅರ್ಧಕ್ಕೆ ಮಾತು ನಿಲ್ಲಿಸಿ ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಳು. ಅವಳ ಆ ಮುಜುಗರದ ದನಿ ಮತ್ತು ಕಣ್ಮುಚ್ಚಿಕೊಂಡ ಆ ರೀತಿಯೇ ಹೇಳುತ್ತಿತ್ತು, ಅವಳು ಇದನ್ನು ಮನಸ್ಸಿನಿಂದ ಒಪ್ಪುತ್ತಿಲ್ಲ, ಕೇವಲ ಅವನಿಗಾಗಿ ಸಿದ್ಧಳಾಗುತ್ತಿದ್ದಾಳೆ ಎಂದು. ಅವನಿ, ಇವತ್ತೆಲ್ಲ ಅತಿಯಾಯಿತು, ಮಲ್ಕೋ, ನಾಳೆ ರಾಧಾ ಬೇರೆ ಭೇಟಿ ಮಾಡಬೇಕಲ್ವಾ, ಗುಡ್ ನೈಟ್ ಎಂದ. ಅವಳಿಗೂ ಆದಿತ್ಯನ ಈ ದಿಢೀರ್ ಬದಲಾವಣೆ ಆಶ್ಚರ್ಯ ಮೂಡಿಸಿದರೂ ಅವನ ಈ ನಿರ್ಧಾರದ ಬಗ್ಗೆ ಅವಳಿಗೆ ಒಳಗೊಳಗೆ ಗೌರವ ಮೂಡಿತು. ಸುಮ್ಮನೆ ಮಲಗಿದಳು. ಆದರೆ ಆದಿತ್ಯನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ. ಕಿಟಕಿಯಿಂದ ಒಳಗೆ ಬರುತ್ತಿದ್ದ ಮಂದ ಬೆಳಕಿನಲ್ಲಿ ಸೀಲಿಂಗ್ ಫ್ಯಾನ್ ತಿರುಗುತ್ತಿರುವುದನ್ನೇ ಅವನು ದಿಟ್ಟಿಸುತ್ತಿದ್ದ. ಮನಸ್ಸಿನ ಒಳಗಿನ ಆಲೋಚನೆಗಳ ವೇಗ ಮಾತ್ರ ಆ ಫ್ಯಾನ್ಗಿಂತಲೂ ತೀವ್ರವಾಗಿತ್ತು. ಅವನಿಗೆ ತನ್ನ ಮೇಲೆ ಒಂದು ಕ್ಷಣ ಸಿಟ್ಟು ಬಂತು. ಇವತ್ತು ಕೇವಲ ಸಣ್ಣ ವಿಷಯ ಇಷ್ಟೊಂದು ದೊಡ್ಡ ಜಗಳಕ್ಕೆ ದಾರಿ ಆಯ್ತಾ? ಮದುವೆ ಅನ್ನೋ ಈ ಸುಂದರ ಬಂಧದಲ್ಲಿ ಇಷ್ಟು ಪುಟ್ಟ ಬಿರುಕುಗಳೇ ಅಸ್ತಿತ್ವದ ಪ್ರಶ್ನೆಯನ್ನು ಎತ್ತುತ್ತವೆ ಅಂದರೆ ಮುಂದೆ ಎದುರಾಗ್ಬೋದಾದ ಜೀವನದ ದೊಡ್ಡ ದೊಡ್ಡ ಬಿರುಗಾಳಿಗಳನ್ನು ನಾವು ಹೇಗೆ ಎದುರಿಸಬಹುದು ಎಂಬ ಆತಂಕ ಅವನನ್ನು ಕಾಡತೊಡಗಿದ್ದಳು. ಸಂಬಂಧಗಳು ಅಂದರೆ ಕೇವಲ ಪ್ರೀತಿಯಲ್ಲ, ಅದು ಎರಡು ಭಿನ್ನ ಮನಸ್ಸುಗಳ ನಡುವಿನ ಸಮತೋಲನ ಕೂಡ. ಇವತ್ತು ನಾನು ಅವಳಿಗೆ ಅರ್ಥ ಮಾಡ್ಸೋಕೆ ಸೋತ್ನಾ ಅಥವಾ ಅವಳು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಹಿಂಜರಿದ್ಲಾ ಅನ್ನೋ ಪ್ರಶ್ನೆ ಅವನನ್ನು ಚುಚ್ಚುತ್ತಿತ್ತು. ನಾಳೆ ರಾಧಾಳ್ ವಿಷಯವಾಗಲಿ ಅಥವಾ ಇನ್ಯಾವುದೇ ಕಠಿಣ ಸಂದರ್ಭ ಬರಲಿ, ಅಂಥ ಹೊತ್ತಿನಲ್ಲಿ ಮಾತಿಗಿಂತ ಮೌನವೇ ಹೆಚ್ಚಾದರೆ ಬದುಕು ಯಾವ ದಿಕ್ಕಿಗೆ ಸಾಗ್ಬೋದು ಎಂಬ ಒಂದು ಸಣ್ಣ ಯೋಚನೆ ಬಂತು ಆದಿತ್ಯನಿಗೆ. ಪಕ್ಕದಲ್ಲಿ ಶಾಂತವಾಗಿ ನಿದ್ರಿಸುತ್ತಿದ್ದ ಅವನಿಯ ಮುಖವನ್ನು ನೋಡಿದಾಗ ಅವಳ ಮೇಲಿನ ಅತೀವವಾದ ಪ್ರೀತಿ ಮತ್ತು ಅವಳನ್ನು ಕಳೆದುಕೊಳ್ಳಬಾರದೆಂಬ ಹೆದರಿಕೆ ಎರಡೂ ಒಟ್ಟಿಗೆ ಅವನನ್ನು ಆವರಿಸಿಕೊಂಡವು. ಮುಂದಿನ ಹಾದಿ ಅಷ್ಟು ಸುಲಭವಿಲ್ಲ ಎಂಬ ಸಣ್ಣ ಮುನ್ಸೂಚನೆ ಕೊಟ್ಟಂತಿತ್ತು ಹಿಂದಿನ ಘಟನೆ. ಮುಂದೊಂದು ದಿನ ಈ ಗೌರವ ಮತ್ತು ಅವಳ ಮನಸ್ಥಿತಿ ಅರಿತು ಇಂದು ಆದಿತ್ಯ ತೋರಿದ ಈ ಸಂಯಮ ಎಲ್ಲವೂ ಅರ್ಥಹೀನವಾಗಿ ಹೋಗಬಹುದು. ಅಂದು ಇಂದಿನ ಈ ಘಟನೆ ನೆನಪೂ ಇರುವುದಿಲ್ಲ. ಅಂತಹ ಒಂದು ಕಠಿಣ ತಿರುವು ಇವರಿಬ್ಬರ ಬದುಕಿನಲ್ಲಿ ಕಾದಿದೆ ಎಂಬ ಸಣ್ಣ ಸುಳಿವು ಕೂಡ ಆ ಮಧುರವಾದ ರಾತ್ರಿಯಲ್ಲಿ ಯಾರಿಗೂ ಇರಲಿಲ್ಲ. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.